होसकोटे के हसीगाला में दलित नौजवानों पर संक्रांति त्यौहार के दौरान सावरनियों ने इल्ज़ाम लगाया कि उन्होंने इजाज़त के बगैर रक़्स किया और हमला भी किया। दोनों जमातों के बीच टकराव हुआ और हसीगाला के बड़े लोगों के एतराज़ात के बावजूद दलित नौजवान रक़्स करते रहे। कम्युनिटी लीडर्स ने इस वाक़े की मज़म्मत करते हुए सूलीबेले पुलिस स्टेशन के सामने 1 घंटे तक एहतजाज किया। दलित नौजवानों पर हमले के सिलसिले में 8 अफराद के खिलाफ कास्ट अब्यूज़ का मुकदमा दर्ज कर लिया गया है। ವಾಲ್ಕೆರೆಯವರು ನೀವು ಊರಿಂದ ಆಚೆ ಮಾತ್ರ ಆಡಬೇಕು, ನಮ್ಮ ಸನವಾಗಿ ಬರಂಗಿಲ್ಲ, ನೀವು ನಮ್ಮ ಹತ್ರ ಬಂದು ನಿಂತ್ಕೊಂಡು ಮಾತಾಡೋಂಗಿಲ್ಲ ಅಂತ ಹೆಗ್ಗಾಮಕ್ಕೆ ಬಂದು ಒಂದು 25 ಜನ ಬಂದರು. ಹೆಗ್ಗಾಮಕ್ಕೆ 8 ಜನ ಹಿಡ್ಕೊಂಡು 3 ಜನ ಹೊಡೆದಿದ್ದಾರೆ. ಅವ್ನಿಗೆ ಸ್ವಲ್ಪ ಏಟಾಗಿದೆ, ಕಾಲಲ್ಲಿ ಎಲ್ಲ ಒದಿದ್ದಾರೆ. ದಲಿತರು ನೀವು ಏನೂ ಬರೋಂಗಿಲ್ಲ, ಅವೆಲ್ಲ ಮಾಡಿಕೊಡ್ದು, ನೀವು ದಲಿತರು ಎಲ್ಲಿರಬೇಕು ಅಲ್ಲೇ ಇರಬೇಕು, ಊರಿಂದ ಆಚೆ ಇರಬೇಕು, ಅಷ್ಟೇ ಇರಬೇಕು, ನಮ್ಮ ಹತ್ರ ಬಂದು ಇದು ಮಾಡೋಂಗಿಲ್ಲ, ಡ್ಯಾನ್ಸ್ ಆಡೋಂಗಿಲ್ಲ ಅಂತ ಎಕ್ಸಾಮ್ಗೆ ಹೊಡೆದಿದ್ದಾರೆ. ಸ್ಟೇಷನ್ ಹತ್ರ ಬಂದ್ರೇನು ಗೌಡ ಬಂದಿದ್ದಾರೆ, ನಾವು ಚಳುವಟೆ ಮಾಡಿದ್ರಿ, ರಾತ್ರಿ ಗಲಾಟೆ ಮಾಡಿದ್ರಿ, ಸ್ಟೇಷನ್ನು ಸಾಹೇಬ್ರು ಬಂದಿದ್ರು, ಎಲ್ಲ ಬಂದಿದ್ರು. ಸ್ಟೇಷನ್ ಹತ್ರ ಅವರೇ ಅಪರಾಧಿಗಳಿದ್ರೇನು ಅರೆಸ್ಟ್ ಮಾಡಿಲ್ಲ, ಇನ್ನೂ ಗಂಟ ಸುದ್ದಿ ಗಳಿಸಿಲ್ಲ. ನಮಗೆ ಇದ್ರ ಬಗ್ಗೆ ಬರ್ತಾಯಿದೆ, ಫೋನಲ್ಲಿ ಫೋನ್ ಮಾಡಿಬಿಟ್ಟು ಏನಿವಾಗ ಏನು ಮಾಡ್ತೀರಾ ಹಂಗೆ ಹಿಂಗಂತ ಎದ್ರ ಬಗ್ಗೆ ಮಾಡ್ತಾಯಿದ್ದಾರೆ. ಅದು ನಾವು ದಿಗಿಲು ಬಿದ್ದು ನಾವು ಯಾರಿಗೆ ಫೋನ್ ಮಾಡಿದ್ರು ಏನು ಮಾಡ್ತಾಯಿಲ್ಲ. ಗೌಡ ಆಗಿರೋಂಥ ಹುಡುಗರು ಸಹ ಅದರಲ್ಲಿ ತಮಟೆಯಿಂದ ಕುಣಿತಾ ಇದ್ರು. ಅದರಲ್ಲಿ ನಾವು ಕುಣಿಯ ಅಂತ ಬಿಟ್ಟು ಭಾಗಿಯಾದ್ವಿ. ಆ ಭಾಗಿಯಾದ ಸಂದರ್ಭದಲ್ಲಿ ನಮ್ಮನ್ನು ನೀವು ದಲಿತರು, ನೀವು ಒಲ್ಮದಿರು, ನೀವು ಈ ಥರ ಎಲ್ಲ ನೀವು ಇಲ್ಲಿ ಬಂದು ನಮ್ಮ ಜೊತೆಲಿ ಕುಣಿಯೋ ರೀತಿಯಲ್ಲಿ ಇಲ್ಲ ಅಂತೇಳ್ಬಿಟ್ಟು ನಮಗೆ ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಆದಮೇಲೆ ನಾವು ಹೋಗಿ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿದ್ದೀವಿ. ದಾಖಲಾದಮೇಲೆ ಅಲ್ಲಿ ನಮಗೆ FIR ಕಾಪಿ ಕೊಟ್ಟಿದ್ದಾರೆ. ಆಮೇಲೆ ಧರಣಿ ಕೂತಿದ್ವಿ. ಆರೋಪಿಗಳು ಸ್ಟೇಷನ್ ಹತ್ರ ಬಂದಿದ್ದರು. ಬಂದಾದಮೇಲೆ ಅವ್ರನ್ನ ಹಿಡಿಯಲಿಕ್ಕೆ ಯಾವುದೇ ರೀತಿಯಲ್ಲೂ ನಮಗೆ ಇದು ಮಾಡಿ ಸಪೋರ್ಟ್ ಮಾಡಲಿಲ್ಲ. ಆಮೇಲೆ ನಮ್ಮ ಊರಲ್ಲಿ ಇಬ್ಬರು ಪೊಲೀಸರು ಸಹ ಬಂದಿದ್ದರು. ಇಬ್ಬರು ಬಂದಾದಮೇಲೆ ಅಲ್ಲಿ ಇಬ್ಬರು ಹತ್ರನೂ ಪೊಲೀಸರು ಆರೋಪಿಗಳ ಹತ್ರನೇ ಬಂದು ಮಾತಾಡಿಕೊಂಡು ಅವ್ರ ಹತ್ರನೇ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಸುಮ್ಮನೆ ವಾಪಸ್ ಬಂದಿದ್ದಾರೆ, ರಿಟರ್ನ್ ಬಂದಿದ್ದಾರೆ. ಅಲ್ಲಿ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಾರು ನಾವು ದಲಿತರಾದಂಥವ್ರು ಭಾಗಿಯಾಗಬಾರ್ದಾ? ನಮಗೆ ಅಷ್ಟು ಅರ್ಹರಲ್ಲವ ನಾವು ಯಾಕೆ ಅಷ್ಟು ಸಂವಿಧಾನದಲ್ಲಿ ನಮಗೆ ಕೊಟ್ಟಿರೋಂಥ ಇದರಲ್ಲಿ ನಾವು ಏನು 4 ಜನ ಇದ್ರ ಮಧ್ಯದಲ್ಲಿ ನಾವು ಓಡಾಡಬಾರ್ದಾ? ನಮ್ಗೆ ಯಾಕೆ ಅಷ್ಟು ತೊಂದರೆ ಕೊಡ್ತಾ ಇದ್ದಾರೆ? ಸಂಕ್ರಾಂತಿ ಹಬ್ಬ ಮಾಡ್ಬೇಕಂದ್ರೆ ಅಲ್ಲಿಗೆ ಎಲ್ಲರೂ ಡ್ಯಾನ್ಸ್ ಆಡಬೇಕಂದ್ರೆ ಎಲ್ಲರೂ ಸಂದರ್ಭದಲ್ಲಿ ಎಲ್ಲರೂ ಡ್ಯಾನ್ಸ್ ಆಡ್ತಿದ್ರು. ಈಗ ನಮ್ಮವ್ರನ್ನು ಡ್ಯಾನ್ಸ್ ಆಡಬೇಕು ಅಂತ ದಲಿತರು ಹೋಗಿ ಆಡಬೇಕಾದ್ರೆ ಏಕಾಏಕಿ ಒಂದೇ ಕಿತ ನೀವು ಆಡೋಂಗಿಲ್ಲ, ನೀವು ಕೀಳ್ಬೇಕಿದ್ರು, ನೀವು ಅಲ್ಲಿರೋ ಹಂಗೆ ಹಿಂಗೆ ಅಂತ ಒಂದೇ ಕಿತ ದೌರ್ಜನ್ಯ ಮಾಡಬೇಕು. ಅವ್ರಿಗೂ ಏನು ಆಗಿಲ್ದೇನಿಲ್ಲ, ಅವರು ಕೀಳ್ಮಟ್ಟ, ನೀವು ನಮ್ಮವ್ರ ಮೇಲೆ ಆಡೋಂಗಿಲ್ಲ, ನೀವು ನಮ್ಮಿದ್ರಲ್ಲೆಲ್ಲ ಭಾಗವಹಿಸೋಂಗಿಲ್ಲ, ಇಷ್ಟೇ ಅವ್ರು ಇದಕ್ಕೋಸ್ಕರನೇ ಬಂದು ಜಗಳ ಮಾಡಿ ಹೊಡೆದಿದ್ದಾರೆ. ಅದರಿಂದ ಟಮಟದಲ್ಲಿ ನೀವು ಆಡೋಂಗಿಲ್ಲ, ನೀವು ಕೀಳ್ಮಟ್ಟ ದಲಿತರು ಅಷ್ಟೇ.